ಓಕೆ, ಸೂರಜ್ ಅವರು. ಸೂರಜ್ ಅವರು ಕೂಲ್. ಅವರು ಹೇಗ ಇದ್ದಾರೆ ಆಚೆ ಹಂಗೇನೆ ಇದ್ದಾರೆ ಇಲ್ಲಿ ಕೂಡ. ಏನು ಮುಖವಾಡ ಎಂತ ಇಲ್ಲ, ಲೈಕ್ ಹಿ ವಾಸ್ ಲಿವಿಂಗ್ ಹಿಸ್ ಲೈಫ್. ರಾಶಿಕಾ ಹೇಗ ಅಂದ್ರೆ ಲೈಕ್ ಶೀಸ್ ವಾಸ್ ಪಿಕಾಕ್ ಆಗಿ ಸೆನ್ಸಿಟಿವ್, ಲೈಕ್ ತುಂಬ ಕ್ಯಾಲ್ಕುಲೇಟಿವ್ ಅಂದರೆ ಅಲ್ಲಿ ಏನೇ ಮಾಡಿದ್ರು ಲೆಕ್ಕಾಚಾರ ಹಾಕಿ ಮಾಡೋದು, ಅದರಿಂದ ಏನು ಬೆನಿಫಿಟ್ ಇರುತ್ತೆ ಅನ್ನೋದು ಯೋಚನೆ ಮಾಡ್ತಾರೆ ಹೆಂಗೆ ಅಂತ. ಬೆನಿಫಿಟ್ ಅಂತ ಅಲ್ಲ, ಲೈಕ್ ಶಿ ವಾಸ್ ಅಂದರೆ ಸ್ವಲ್ಪ ವಿಷಯದಲ್ಲಿ ಕ್ಯಾಲ್ಕುಲೇಟಿವ್. ಅದೇ ಮಾಡಬೇಕೋ ಬೇಡವೋ ಆ ಥರ, ಅದೇ ಕೂಡ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಆಗಲ್ಲ ನನಗೆ. ಯಾಕೆಂದರೆ ಅದೇ ಕೊಡ್ತೀಯಾ, ಇದೇ ಕೊಡ್ತೀಯಾ, ಅದೇ ಮಾಡ್ತೀಯಾ, ಇದೇ ಮಾಡ್ತೀಯಾ, ಸ್ವಲ್ಪ ಲೇಸಿ ಅಂತ. ಲೇಸಿ. ಓಕೆ. ಧನುಷ್ ಓಕೆ, ಗ್ರೌಂಡ್ ಹಾರ್ಟೆಡ್. ರಘು ಅವರು ಕಾನ್ಫಿಡೆಂಟ್, ಅಂದರೆ ಅವರು ಒಂದು ಎಷ್ಟು ಜನಕ್ಕೆ ಒಂದು ಇನ್ಸ್ಪಿರೇಷನ್ ಅಂತ ಅನ್ಕೊಳ್ತೀನಿ. ಎಲ್ಲ ವಿಷಯಕ್ಕೆ ಮುಂಚೆ ಹೋಗ್ತಾರೆ, ನನಗೆ ಅಂತ ಆಗಲ್ಲ ಅಂತ ಹೇಳಲ್ಲ, ಹೋಗ್ತಾರೆ. ಕಾವ್ಯ ನನಗೆ ಆ್ಯಕ್ಚುಲಿ ಅವರ ವ್ಯಕ್ತಿತ್ವ ಎಂತ ಅಂತ ನನಗೆ 3 ತಿಂಗಳಿಂದ ಗೊತ್ತಿಲ್ಲ, ಅರ್ಥನೇ ಆಗಲಿಲ್ಲ. ನಿಮ್ಗೆ ಅವ್ರು ಅರ್ಥ ಆಗಲಿಲ್ಲ, ಅವ್ರು ನಿಮ್ಗೆ ಅರ್ಥ ಆಗಲಿಲ್ಲ, ಇದೇ ಕೊನೆಗೆ ಜನರಿಗೆ ಅರ್ಥ ಆಗಿದ್ದು. ಓಕೆ. ಅಶ್ವಿನಿ ಗೌಡ ಅವರಿಗೆ ತುಂಬ ಹಠ ಉಂಟು, ಒಂದು ಪ್ರೌಡ್, ಲೈಕ್ ಒಂದು ವುಮೆನ್, ಒಂದು ಸ್ಟ್ರಾಂಗ್ ವುಮೆನ್. ಓಕೆ. ಗಿಲ್ಲಿ ಲೈವ್ಲಿ ಓಪನ್ ಹಾರ್ಟೆಡ್ ಪರ್ಸನ್, ಕಲ್ಮಶ ಇಲ್ಲ. ಓಕೆ. ಇನ್ನು ವೈಲ್ಡ್ ಕಾರ್ಡ್ ಅಲ್ಲಿ ಬಂದು ನಿಮ್ ಜೊತೆಗೆ ಇಬ್ರು ನನಗೆ ಇಷ್ಟ. ರಜತ್ ಅನ್ನ ಕೂಡ ತುಂಬಾ ಇಷ್ಟ. ಅವರು ಹೇಗಂದ್ರೆ ನಿಮ್ಗೆ ಅಂತ ಹೇಳಿದ್ರೆ ಫಾಸ್ಟ್ ಹೇಳ್ಬಿಡ್ತಾರೆ ನಿಮ್ಗೆ, ಅದಕ್ಕೆ ನನಗೆ ಅವರು ಇಷ್ಟ. ತುಂಬಾ ಬೋಲ್ಡ್ ಆಗಿದ್ದಾರೆ, ಯು ಡೋಂಟ್ ಕೇರ್. ಅವರಿಗೆ ಯಾರು ದೊಡ್ಡ ಇದೇ ಕೂಡ ಬರ್ಲಿ ತಲೆ ಕೆಡ್ಸ್ಕೊಳ್ಳಲ್ಲ. ಚೈತ್ರ ಕೂಡ ಅವರು ಸ್ವಲ್ಪ ನನ್ನ ಹಾಗೇನೆ ಬಡ 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 ಹೇಳುದು, ಬಟ್ ಇಲ್ಲಿ ಇಲ್ಲ. ಇನ್ನು ರಕ್ಷಿತಾ ನಾನು ಹೇಗಂದ್ರೆ ಪಟಾಕಿ ಹೇಗಂದ್ರೆ ಪಟಾಕಿ ನೋಡ್ಲಿಕ್ಕೆ ಹೀಗೇನೆ ಒಂದು ಚಂದ ಇರುತ್ತೆ, ಇನ್ನೋಸೆಂಟ್ ಇರ್ತಾರೆ. ಬಟ್ ಯಾರು ಬೆಂಕಿ ಹಾಕಿ ಹಚ್ಚಿದ್ರೆ ಅದು ಢಮ್ ಅಂತ ಸೌಂಡ್ ಆಗುತ್ತೆ, ಬಾಂಬ್ ಆಗ್ಬಿಡುತ್ತೆ. ಈಗ ನಿಮ್ಮಲ್ಲಿ ನೀವು ಒಂದು ಚೇಂಜಸ್ ತಂದ್ಕೊಳ್ಬೇಕು ಅಂದ್ರೆ ಏನ್ ತಂದ್ಕೊಳ್ತೀರಿ ರಕ್ಷಿತಾ ಬಿಗ್ ಬಾಸ್ ಮನೆಯಿಂದ? ಚೇಂಜಸ್ ಎಂತ ಅಂದ್ರೆ ನಮ್ಮ ಒಂದು ವ್ಯಕ್ತಿತ್ವ ಉಂಟಲ್ವಾ, ನಮ್ಮ ವ್ಯಕ್ತಿತ್ವ ನಮಗೆ ಎಷ್ಟು ಸಿಟ್ಟು ಬಂದರೆ ಕೂಡ, ಎಷ್ಟು ಒಂದು ಸಿಚುವೇಶನ್ ಇರುತ್ತೆ. ಓಕೆ, ನೀವು ಒಂದು ಸಿಚುವೇಶನಲ್ಲಿ ನನ್ನ ಆಪೋಸಿಟ್ ಅವರು ಎಂತ ಮಾಡ್ತಾರೆ, ನಾನು ಕೂಡ ಸೇಮ್ ಅದೇ ನಿಮ್ಮ ಹಾಗೇನೆ ಮಾಡಿದರೆ ನನ್ನಲ್ಲಿ ವ್ಯತ್ಯಾಸ ಇರಲ್ಲ. ಓಕೆನಾ? ಸೊ ಸಿಟ್ಟಲ್ಲಿ ನಾವು ವ್ಯಕ್ತಿತ್ವ ಕಲ್ಕೋಬಾರ್ದು. ಓಕೆ, ಎಂಥ ಪರಿಸ್ಥಿತಿ ಕೂಡ ಇದ್ದರೆ ನಮ್ಮ ವ್ಯಕ್ತಿತ್ವ ಹಿಂಗೇನೆ ಇರಬೇಕು ನಾವು. ಸೊ ಅದೇ ಒಂದು ಕರೀದೀನಿ. ಮತ್ತೆ ಪೇಷನ್ಸ್ಗೆ ಕನ್ನಡದಲ್ಲಿ ಅಂತ ಹೇಳ್ತಾರೆ, ತಾಳ್ಮೆ ಕಲಿದೀನಿ. ರಕ್ಷಿತಾ, ಇನ್ನೊಂದು ಕ್ಲಾರಿಫಿಕೇಶನ್ ಬೇಕಿತ್ತು. ತುಂಬಾ ಜನ ನಿಮ್ದು ಯೂಟ್ಯೂಬ್ ವಿಡಿಯೋಸ್ ನೋಡಿ ನಂತರ ಯೂಟ್ಯೂಬಲ್ಲಿ ನೋಡಿದ್ದಕ್ಕೂ ಬಿಗ್ ಬಾಸ್ ಅಲ್ಲಿ ನೋಡ್ತಿರೋ ರಕ್ಷಿತಗೂ ತುಂಬಾ ವ್ಯತ್ಯಾಸ ಇದೆ ಅಂತ, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಅಲ್ಲಿ. ಯಾಕಂದ್ರೆ ನೀವು ವೆಸ್ಟರ್ನ್ ವೇರ್ ಮಾಡ್ತಾ ಇದ್ರಿ, ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದ್ರಿ. ಆದ್ರೆ ಬಿಗ್ ಬಾಸ್ ಮನೇಲಿ ಯಾಕೆ ರಕ್ಷಿತಾ ಆ ಥರ ರೆಡಿ ಆಗ್ತಿಲ್ಲ, ಆ ಥರ ಡ್ರೆಸ್ಗಳನ್ನೇ ಯಾಕೆ ಹಾಕ್ಲಿಲ್ಲ? ಮತ್ತೆ ತುಂಬಾ ಒಳ್ಳೊಳ್ಳೆ ಡ್ರೆಸ್ ಬಂದ್ರು ಪಕ್ಕಕ್ಕೆ ಇಟ್ಬಿಟ್ಟು ಬರೀ ಹಾಕಿದ್ನೇ ಹಾಕಿ ಏನ್ ಪೋಟ್ರೆ ಮಾಡ್ತಾ ಇದ್ರು ಅಂತ ಕೇಳ್ತಿದ್ರು. ಇವತ್ತೇ ನಾನು ನಿಮ್ಗೆ ಹೇಳ್ತೀನಿ, ನಾನು ಆ್ಯಕ್ಚುಲಿ ನೀವು ಆಲ್ಮೋಸ್ಟ್ ನೋಡಿದ್ದಿದ್ರೆ ನಾನು ಜಾಸ್ತಿ ನನ್ನ ವೆಸ್ಟರ್ನ್ ಎಲ್ಲ ಆಗಲಿ, ನಾನು ವೆಸ್ಟರ್ನ್ ಬಟ್ಟೆ ಹಾಕುವುದೇ ಇಲ್ಲ ಅಂತ ಹೇಳಿಲ್ಲ. ಒಂದು ಸತಿ ನಾನು ಬಿಗ್ ಬಾಸ್ ಮನೆಯಲ್ಲಿ ಕೂಡ ಹೇಳಿದ್ದೀನಿ, ಸ್ಪಂದನ ನನಗೆ ಯಾವಾಗ ಚಿಕ್ಕ ಡ್ರೆಸ್ ಹಾಕಲಿಕ್ಕೆ ಅನಿಸಿದ್ರೆ ನಾನು ಚಿಕ್ಕ ಡ್ರೆಸ್ ಹಾಕ್ತೀನಿ, ನಾನು ಜಸ್ಟ್ ದೊಡ್ಡನೇ ಡ್ರೆಸ್ ಹಾಕೋದು ಅಂತ ನಾನು ಎಲ್ಲೋ ಹೇಳಿಲ್ಲ. ಅಲ್ಲಿ ನಾನು ಯಾಕೆ ಹಾಕಲ್ಲ ಅಂದರೆ, ಚಿಕ್ಕ ಬಟ್ಟೆ ಯಾಕೆ ಹಾಕಲ್ಲ ಅಂದರೆ, ನಾನು ಕುತ್ಕೊಳ್ಳುವ ರೀತಿ ಉಂಟಲ್ವಾ ಅದೇ ಸರಿ ಇಲ್ಲ. ಓಕೆ, ನನಗೆ 2 ದಿವಸ ನಾನು ಹೇಳ್ಬೋದು, ಓಕೆ ಇಲ್ಲಿ ಕ್ಯಾಮೆರಾ ಉಂಟು ಅಂತ ನಾವು ತುಂಬ ಇದೇ ಇರ್ತೀವಿ. ಬಟ್ ಮ್ಯಾಮ್, ಆ ಮನೆಯಲ್ಲಿ ಎಷ್ಟು 100 ಜಾಸ್ತಿ ಕ್ಯಾಮೆರಾ ಉಂಟು. ಓಕೆನಾ? ಚಿಕ್ಕ ಬಟ್ಟೆ ಹಾಕ್ಲಿಕ್ಕೆ ಎಂಥ ಪ್ರಾಬ್ಲಮ್ ಇಲ್ಲ. ಬಟ್ ನಾವು ಯಾವಾಗ ಎಂತ ಆಗುತ್ತೆ ಅಂತೆ, ನಾವು ಕುತ್ಕೊಳ್ತೀವಿ. ನಾನು ಹೇಗಂದರೆ ಕೂಡ ನಾನು ಕುತ್ಕೊಳ್ತೀವಿ, ಅದೆಲ್ಲ ತಲೆಯಲ್ಲಿ ಇರಲ್ಲ. ಕ್ಯಾಮ್ರಾ ನನಗೆ ನೋಡ್ತಾ ಉಂಟು, ನಾನು ಕಂಫರ್ಟೇಬಲಿ ಆಗಿ ಇರಲಿಕ್ಕೆ ಆಗಲ್ಲ. ಅದಕ್ಕೆ ನಾನು ಚಿಕ್ಕ ಬಟ್ಟೆ ಎಲ್ಲ ತನ್ನಲಿಲ್ಲ. ಇಲ್ಲಾಂದರೆ ನನ್ನ ವ್ಲಾಗ್ಸಲ್ಲಿ ನಾನು ಎಲ್ಲೇ ಹೋಗುವಾಗ, ಫಾರ್ ಬೀಚ್ ಎಲ್ಲ ಹೋಗುವಾಗಲಿ ನಾನು ಚಿಕ್ಕ ಬಟ್ಟೆ ಎಲ್ಲ ಹಾಕ್ತೀನಿ. ಮತ್ತು ನಾನು ನನ್ನ ಇದರಲ್ಲಿ ನೈಟಿ ಕೂಡ ಹಾಕ್ತೀನಿ. ಬಿಗ್ ಬಾಸ್ ಮನೆಯಲ್ಲಿ ನೈಟಿ ಹಾಕಿದ್ದೀನ ಇಲ್ಲ? ನಾನು ಆಲ್ಮೋಸ್ಟ್ ನನ್ನ ವ್ಲಾಗಲ್ಲಿ ಎಷ್ಟು ಸತಿ ನಾನು ಒಂದು ಎಕ್ಸೆಲ್ ನೈಟಿ ನನಗೆ ತುಂಬ ಇಷ್ಟ. ಅಂದರೆ ಒಂದು ನೈಟಿ ಹಾಕ್ತೀನಿ, ಮೇಲಿಂದ ಒಂದು ಟಾವೆಲ್ ಉಂಟಲ್ವಾ ಹಿಂಗೆ ಕವರ್ ಮಾಡಲಿಕ್ಕೆ,
ಟೋವೆಲ್ ಹಾಕ್ತೀನಿ ಮತ್ತು ಅಡಿಗೆ ಎಲ್ಲ ಅಜ್ಜಿ ಜೊತೆಗೆ ಮಾಡ್ತೀನಿ, ಅದೆಲ್ಲ ಕೂಡ ವಿಡಿಯೋ ಉಂಟು. ನೈಟಿ ಕೂಡ ಹಾಕಲಿಲ್ಲ ನಾನು. ಸೊ ಅದೆಲ್ಲ ನನ್ನ ಸಿಸ್ಟರ್ ಬೇಡ ರಕ್ಷಿತಾ, ನಿನಗೆ ಕುತ್ಕೊಳ್ಳಿಕ್ಕೆ ಅಷ್ಟು ಚೆನ್ನಾಗಿ ಬರಲ್ಲ, ಸೊ ಪ್ಯಾಂಟ್ ಟಾಪೇ ತಗೊಂಡು ಹೋಗು. ಆ್ಯಂಡ್ ಜಾಸ್ತಿ ನಾನು ಆ್ಯಕ್ಚುಲಿ ಹಾಕೋದು ಕಾಟನ್ ಎಲ್ಲ, ಕಂಫರ್ಟೇಬಲ್ ಇರ್ತೀನಿ. ನನಗೆ ಹೇಗೆ ಗೊತ್ತುಂಟಾ, ಜಿಗ್ ಎಲ್ಲ ಅದೇ ಎಲ್ಲ ಇಷ್ಟೇ ಇರಲ್ಲ. ಮತ್ತು ನಾನು ನಿಮಗೆ ಹೇಳ್ತೀನಿ, ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀರಲ್ವಾ, ಅದೇ ಜಸ್ಟ್ ಒಂದೊಂದು ನಿಮಿಷದಲ್ಲಿ ಒಂದು ನನಗೆ ರೀಲ್ ಶೂಟ್ ಮಾಡಲಿಕ್ಕೆ ಇರುತ್ತೆ, ಓಕೆನಾ. ಸೊ ರೀಲ್ ಅವರು ನನಗೆ ಪ್ರಮೋಟರ್ಸ್ ಎಲ್ಲ ಬರ್ತಾರಲ್ವಾ, ಅವರು ನನಗೆ ಸ್ವಲ್ಪ ಹಣ ಕೊಡುವಾಗ ನನ್ನ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇರ್ತಾರೆ, ರಕ್ಷಿತಾ ನಾನು ನಿಮಗೆ ಹಣ ಕೊಡ್ತಾ ಇದ್ದೀನಿ, ಹೇಗ ಕೂಡ ಮುಖ ಇಟ್ಟು ಹೇಗ ಕೂಡ ಬಟ್ಟೆ ಹಾಕಿ ನೀನು ಅಲ್ಲಿ ಬಂದು ನಿಲ್ದ್ರೆ ಅವರಿಗೆ ಸರಿ ಹೋಗಲ್ಲ. ಯಾಕೆಂದರೆ ಅವರು ನನಗೆ ಪೇ ಮಾಡ್ತಾ ಇದ್ದಾರೆ ಅಂದರೆ ಅವರು ಎಂತ ನನ್ನಿಂದ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ. ಸೊ ನಾನು ಪರ್ಚೇಸ್ ಮಾಡ್ತೀನಿ, ಜಸ್ಟ್ ಒಂದು ಪ್ರಮೋಷನ್ಗೋಸ್ಕರ ಎಂತ ಕೂಡ ಆಗಲಿ, ಜಸ್ಟ್ ಒಂದು ವೀಡಿಯೋಗೋಸ್ಕರ, ಒಂದು ರೀಲ್ಸ್ಗೋಸ್ಕರ ನಾನು ಬಟ್ಟೆ ಎಲ್ಲ ಪರ್ಚೇಸ್ ಮಾಡ್ತೀನಿ, ಓಕೆನಾ. ಯಾಕೆಂದರೆ ಅವರು ಕೂಡ ಹೇಳ್ತಾರೆ ಒಂದು ಚೇಂಜಸ್ ಇರುತ್ತೆ. ಫಾರ್ ಒಂದು ಕ್ಲಿಪ್ಗೆ ನಾನು ಒಂದು ಇದೇ ಹಾಕಿದರೆ ಮತ್ತೊಂದು ಲುಕ್ಕಲ್ಲಿ ಬೇರೆ ಬಟ್ಟೆ ಹಾಕಬೇಕು. ಸೊ ಅದೇ ಹೇಗೆ ಹೇಳ್ತಾರೆ ಅವರು, ಮ್ಯಾಮ್ ಬಟ್ಟೆ ಚೆನ್ನಾಗಿಲ್ಲ, ನಿಮಗೆ ಮತ್ತೊಂದು ಸತಿ ಶೂಟ್ ಮಾಡಬೇಕು. ಸೊ ಹಂಗೇನೆ ಒಂದು 5-6 ಎಷ್ಟು ಬಟ್ಟೆ ಚೇಂಜ್ ಮಾಡಿದ್ದೀನಿ ಒಂದು ಪ್ರಮೋಷನ್ ಅಂದರೆ. ಸೊ ರೀಲ್ಸ್ ಆಗಲಿ, ನನ್ನ ಇನ್ಸ್ಟಾಗ್ರಾಮಲ್ಲಿ ಆಗಲಿ, ಆ್ಯಕ್ಚುಲಿ ಇಟ್ ಈಸ್ ಸ್ಕ್ರಿಪ್ಟೆಡ್ ಅಂತ ನಾನು ಹೇಳ್ಬೋದು. ಬಿಕಾಸ್ ನಾನು ಅದೇ ಎಲ್ಲ ಬಟ್ಟೆ ಉಂಟಲ್ವಾ, ಅದೇ ನನಗೆ ಕಂಫರ್ಟೇಬಲ್ ಬಟ್ಟೆ ಅಲ್ಲ, ಬಟ್ ನಾನು ಹಾಕ್ತೀನಿ, ಅವಶ್ಯಕತೆ ಇದ್ದರೆ ಹಾಕ್ತೀನಿ. ಯಾವಾಗ ನನಗೆ ಮನಸ್ಸಿದ್ರೆ ನಾನು ಚಿಕ್ಕ ಬಟ್ಟೆ ಆಗಲಿ ಎಲ್ಲ ಬಟ್ಟೆ ಹಾಕ್ತೀನಿ, ಅದರಲ್ಲಿ ಎಂತ ಪ್ರಾಬ್ಲಮ್ ಇಲ್ಲ. ಅದು ಏನು ಪ್ರಶ್ನೆ ಮಾಡ್ತಿದ್ರು ಅಥವಾ ಕೇಳ್ತಾ ಇದ್ರು ಅವ್ರಿಗೆ ಕ್ಲಾರಿಫಿಕೇಶನ್ ಸಿಕ್ಕಂಗೆ ಆಯ್ತು ಈಗ ರಕ್ಷಿತಾ ಕಡೆಯಿಂದ.